ಸಾಕಾಗಿ ಹೋಗೈತಿ. ಮನೆಗೂ ಮಾಡೋ ಹೊಲ್ದಾಗೂ ದುಡಿ ಏನು ಕತ್ತಿ ದುಡ್ದಂಗೆ ಆಕೈತವ. ಇದೇ ಮಾಡದ ಎಲ್ಲರ ಕೆಲಸ ಮಾಡಿದ್ವಿ ಅಂದ್ರೆ ಹೊರಗೆ ಹೋಗಿ ತಿಂಗಳನ್ನತಿಗೆ ಸಂಬಳ ಎಣಿಸಿದ್ರು. ನಮ್ದು ಸಂಬಳ ಇಲ್ಲ ಪಂಬಳ ಇಲ್ಲ ಯಾವುದೂ ಇಲ್ಲ ನೋಡು. ಸುಮ್ಮನೆ ಗಂಗಳ ಪಗಾರ ದುಡಿಯೋದಾಗೈತೆ ನಮ್ಮ ಹಣೆ ಬಾರ. ಹೋಲ್ ಬಿಡಲ್ಲ ಅಂತಕ ಎದಕ್ಕೆ ಸಿಟ್ಟು ಮಾಡ್ಕೊಂತಿದಿ? ಅದೇನೋ ಅಂತಾರಲ್ಲ, ನೀ ಸಿಟ್ಟು ಮಾಡ್ಕೊಳೋದು ಹಿಂಗೆ ಮಾತಾಡೋದು ಮಾಡಿದ್ರೆ ಏನು ಮಾಡೋ ತಪ್ತೇನೆ. ಈಗ ಹಂಗಂತೀವ ಮತ್ತೆ ಮನೆಗೆ ಹೋಗೋತ್ತಿನ ನಾ ಮತ್ತೆ ಉಣ್ಣಂಗಿಲ್ಲವ ತಂಗಡ ರೊಟ್ಟಿ ನಾನು ಮತ್ತೆ ರೊಟ್ಟಿ ಮುಂದೆ ಕುಂದಿರ್ತೀವಿ ಒಲೆ ಮುಂದೆ ರೊಟ್ಟಿ ಬಿಡ್ಕಂತ. ಸುಮ್ಮನೆ ಯಾಕೆ ಹಂಗೆ ಮಾತಾಡಿ ಕೆಟ್ಟಕ್ಕಿದ್ದಿ ಬಿಡ ಸರಕ. ನನಗೂ ಸಾಕಾಗಿ ಹೋಗೈತಿ. ತೀರ ಅದೇನು ಅಷ್ಟು ಮಗಳ ಮೇಲೆ ಮಮಕಾರ ಇರ್ಬೇಕು ಬಿಡು, ಇರಬಾರ್ದು ಅಂತಂದನಲ್ಲ. ತೀರ ಹೊಟ್ಟೆ ಹುಟ್ಟಿದ ಮಕ್ಕಳು ಅಷ್ಟು ಪ್ರೀತಿ ಇಲ್ಲದ್ರೆ ಹೆಂಗೆ? ಅವ್ರಿಗೆ ಏನು ಕಮ್ಮಿ ಆಗೈತಿ? ಈಕೆಲ್ಲ ರೊಕ್ಕ ತಗೊಂಡು ಹೋಗಿ ಅದನ್ನ ತಂದೆ ಇದನ್ನ ತಂದೆ ಅವ್ರಿಗೆ ಅದನ್ನ ಕೊಡಿಸಿದೆ ಅಂತಾಳಲ್ಲ. ಯಾಕೆ ನಮ್ಮ ಚಿಕ್ಕಮ್ಮ ಏನು ಅನ್ನೋದಲ್ಲ ಈಕೆಗೆ ಬೇಕಂತಂದು. ಆದರೆ ಈಕಿದ ಅಷ್ಟು ಕುಣತ್ ನಮ್ಮ ಅತ್ತಿದು. ಯಾಕೆ ಅವ್ರ ರೊಕ್ಕ ನಿಲ್ ಕೊಟ್ರೆ ಮಕ್ಕ ಹಸ್ರಕತೆ ಅನ್ನೋದು ಅಷ್ಟು ಬೇಡ ಕಬರ್ ಈಕಿಗೆ. ನೀನು ತೀರ ಮಾಡ್ತಾಳವ. ಹ್ಞೂನವ, ನೀ ಅನ್ನೋದು ಖರೇನ. ಅಲ್ಲಿ ನೋಡಿ ಸರಕ, ನಮ್ಮ ತಪ್ಪಿದ್ರೆ ನೀನು ಬೇಕಾದ್ರೆ ನನಗೆ ಎರಡೇಟ್ ಹೊಡೆದು ಹೇಳು, ನಾ ಕೇಳ್ತೇನೆ. ನೋಡಿ ಈಗ ಅವರು ಅದು ಯಾವ್ದು ಊರು ಅಂದ್ರಲ್ಲ ದೇವ್ರು, ಅಲ್ಲಿ ಹೋಗ್ಯಾರ ಬೇಕಾದಂಗೆ ಏರೋಪ್ಲೇನ್ಯಾಗ. ನೋಡು ನಮ್ಮ ಅತ್ತೆ ಕರ್ಕೊಂಡು ಹೋಗ್ಯಾರನ. ಗೊತ್ತವ್ರಿಗೆ ಯಾಕೆ ಎದಕ್ಕೆ ಖರ್ಚು ಮಾಡ್ಬೇಕು, ಯಾರಿಗೆ ಖರ್ಚು ಮಾಡ್ಬೇಕು, ಎಲ್ಲಿ ಖರ್ಚು ಮಾಡ್ಬೇಕು ಅನ್ನೋದು ಗೊತ್ತೈತಿ. ಅದಕ್ಕೆ ಬಿಟ್ಟು ಹೋಗ್ಯಾರ ಅವರು. ಈಗ ಎಂಥವ್ರಿಗೆ ಅಷ್ಟು ಅಲ್ಲಿ ಕರಿತಾಳ. ಏನು ಅವರ ಸಾಯತಂಕ ಇಟ್ಕೊಂಡು ಕೂಳು ಹಾಕ್ತಾರನ ಈಕಿಗೆ? ಏನು ನಾಳೆ ಬಿದ್ಲು ಅಂದ್ರೆ ಈಕೆ ನಾವ ಚಾಕ್ರಿ ಮಾಡೋದು ಏನು ಅವ್ರು ಬಂದು ಮಾಡ್ತಾರ ನನ್ನ ಗತೆ ಮಾಡ್ತಾಳ. ಏನು ಮಾಡ್ತಿ ಬಿಡಲ್ಲ ಅಲ್ತಕ್ಕ, ಸ್ವಸ್ತ್ರ ಹಣೆ ಬರೋಣ ಆಟ. ಅದಕ್ಕೆ ತಿನ್ನೋದೆಲ್ಲ ಅವರು, ಚಾಕ್ರಿ ಮಾಡೋಕ್ಕೆಲ್ಲ ನಾವು. ಯಾಕಲೇ ಸುಮ್ಮನದಿಯಲ್ಲ. ಮತ್ತು ನಿಮ್ಮ ಬಿಗ್ರಿ ಬೇಯಕ್ಕೆ ತಾಳಲ್ತಕ್ಕಂತೇನ್ರ ಸಿಟ್ಟು ಬಂತ ಏನು? ನಿನ್ನ ಸಿಟ್ಟು ಬಂದ್ರೆ ಬರುವಲ್ದಕ್ಕವ ತಾಯಿ. ನಾನಂತ ಏನು ಮಾಡಲ್ಲ ನೋಡು. ನನ್ನ ಸಿಟ್ಟು ಬಂತಂದ್ರೆ ಯಾರನ್ನ ಉಳಿಸಲ್ಲ ನಾನು. ತಪ್ಪಿತ್ತಂದ್ರೆ ನಿನ್ನ ತಪ್ಪು ಅಂತಾನೆ ಹೇಳಕ್ಕೆ ನಾನು. ಇಲ್ಲವ ಅಲ್ಲತಕ್ಕ, ಏನಂತ ಮಾತಾಡ್ತೀಯ? ನಮ್ಮ ಬೀಗ್ರಾಗಕ್ಕಿಂತ ಮುಂಚೆ ಅವರು ಎಷ್ಟಾಗಲಿ ನಿಮ್ಮ ಚಿಗವ್ವ. ಹಂಗಾಗಿ ನೀ ಮಾತಾಡ್ತಿದ್ದೆ, ಅದ್ರಾಗೇನು ತಪ್ಪೈತಿ? ನಾನು ಅನ್ಬೇಡ ಅನ್ನೋದು ಎಲ್ಲಿ ನ್ಯಾಯ? ಅಂದಂಗೆ ನಿಮ್ಮ ಅತ್ತಿ ಬೇಸೆ ಅನ್ಬೇಕಿಲ್ಲ ನೀನು. ನಾವೇನು ಖರ್ಚು ಮಾಡ್ಕೊಂಡು ಹೋಗಿಲ್ರಿ, ಪಾಪ ಸುಮ್ಮನೆ ಖರ್ಚು ಮಾಡ್ಯಾಳ ಅಂತಂದು ನೀನು ಯಾಕೆ ಸುಮ್ಮನೆ ಇರಕ್ಕೆ ಹೋಗಿದ್ದಿ? ಹೋಗ ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ. ಪುಟ್ಗಸಿ ಒಂದು 4 ಬಿಲ್ಲು ಖರ್ಚು ಮಾಡಿದಕ್ಕೆ ಹೆದರಿ ಸುಮ್ಮನೆ ಕರ್ಕೊಂಡು ಹೋಗಳ ಅಂತ ಹೇಳ್ಬೇಕೇನ? ಆಗೋದಲ್ಲ ನೋಡು, ಹೇಳೋದಲ್ಲ ನಾನು. ಇದ್ದಂಗೆ ಹೇಳಾಕಿ ಇವತ್ತಿಲ್ಲ ನಾಳೆ ಗೊತ್ತಾಗಿ ನೋಡು. ನನ್ನ ಸೊಸಿ ನನ್ನ ಎದುರಿಗೆ ಸುಳ್ಳು ಹೇಳ್ತಾಳ. ಇನ್ನು ಇದ್ರಂತೆ ಏಸ್ ಮಾಡ್ಯಾಳ ಏನ ಅಂತಂದು ನಾಳೆ ಅದಕ್ಕೆ ಜಗಳ ಮಾಡಕತ್ತಿದ್ರೆ ಅದಕ್ಕವ ಎದಕ್ಕೆ ಬೇಕು? ಇದ್ದದ್ದು ಹೇಳಿ ಕೈ ಬಿಟ್ಟೆ, ಬೇಕಂದ್ರೆ ಬೇಕೇವಲ್ಲಕ್ಕ ಅಂತೇಳಿ. ಅದಕ್ಕೆ ಕರೆ ಅನ್ಬಿಡಲ್ಲ ಅಂತಕ್ಕ. ಅಂದಂಗೆ ಇದು ಪುಟ್ಟು ತುಂಬತಲ್ಲ ಅಲ್ಲಂತಕ್ಕ, ಎತ್ತಿ ಆ ಕಡೆ ಇಡ ಅಂತಂದು ಹೇಳನೇನ ಅಣ್ಣರಿಗೆ? ಹೌದಾ ಅಲ್ಲಂತಕ್ಕ, ನಂದು ಪುಟ್ಟು ತುಂಬೇಟ ಆತಾತ. ಇನ್ನೊಂದು ಪುಟ್ಟಿಲ್ಲದಕ್ಕೆ ನಾನು ಸುಮ್ ಕುತ್ಕೊಂಡು ನೋಡವ ಕಾಯಿ ಹೆರಿದ್ ಬಿಟ್ಟು. ಅಯ್ಯೇ ಹೊದ್ದು ಬಿಡ ಸುಮ್ಮಿ ನೀನು. ಯಾಕೆ ಶರಾವ್ ಹೇಳಿಲ್ಲ ನೀಗ ನಾನು ಪುಟ್ಟು ತುಂಬತ ಅಂತಂದು? ಹಂಗೆ ಹೇಳ್ಬೇಕು ಬೇಡ ನೀನು. ಕಡೆಗೆ ಒಂದು ಲುಂಗಿ ಪಂಜೆ ಅರಬಿ ಕೊಡ್ತಿದ್ದೆ, ಅದ್ರಾಗ ಹರಿದು ಹಾಕಂತಂದು ಆರಾಮ್ ಖಾಲಿ ಕುತ್ಕೊಂಡು ಹಂಗೆ ಪಗಾರ ತಗೊಂಡು ಹೋಗ್ಬೇಕಂತ ಮಾಡಿದ್ದೇನೆ. ನಮ್ಗೆ ಹಂಗೆ ಬರೋದಲ್ಲವ. ಇವನ್ನೆಲ್ಲ ಹರಿದು ಮಾರಿದ್ರೆ ರೊಕ್ಕ ಬರ್ತಾವು. ನೀವು ಹಿಂಗೆ ಕುತ್ಕೊಂಡು ಪಗಾರ ತಗಂದ್ರೆ ಆಗೋದಿಲ್ಲ ನೋಡ್ತಾಯಿ. ಚಂದಾಗಿ ಕೆಲಸ ಮಾಡೋದಿದ್ರೆ ಮಾಡು, ಇಲ್ಲ ಅಂದ್ರೆ ಒಂದು 70 ಸಾಕು, ಮನೆಗೆ ಹೋಗ್ಬಿಡು ನೀನು. ಅಲ್ಲಲ್ತಕ್ಕ 5 ನಿಮಿಷ ನೀರು ಕುಡಕ ಚಾ ಕುಡಕ ಚಾ ಅಂತ ನೋಡು. ಎಲ್ಲ ಅಡಿಕೆ ಕೇಳಕ ಕುಂದ್ರಲ್ಲೇನ? ಆಟೋ ಹೊತ್ತು ಕುಂತಾನವ. ಅದೆಷ್ಟು ಎಷ್ಟು ಜೋರು ಮಾಡ್ತಿದ್ದಿ? ಮಧ್ಯಾಹ್ನ ತನಕ ಸಾಕು ಹೋಗು ಅಂತ ಹೇಳ್ತಿಲ್ಲ ನೋಡು. ಆಕಿಗೆ ಹೇಮಿಗೆ ಹೇಳಿ ಎಷ್ಟೊತ್ತಾತು, ತಿರುಗಿ ಮಧ್ಯಾಹ್ನ ತಿರ್ಗಾಕತ್ತು. ಆಕೆ ಬಂದ ನೋಡಿ ಕೆಲ್ಸಕ್ಕೆ. ಅವ್ರಿಗೆ ಆದ್ರೆ ಪೂರ ಪಗಾರ ಕೊಡ್ತಿದ್ದಿ, ನಮಗಾದ್ರೆ ಹಿಂಗೆ ಮಾಡ್ತಿ ತಗ ನೀನು. ನಾ ಏನು ಮಕ್ಕ ನೋಡಿ ಮಣಿ ಹಾಕೋದಲ್ ತಗ, ಎಲ್ಲರಿಗೂ ಒಂದೇ ಥರ ನೋಡ್ತಾನೆ. ಎಲ್ಲರಿಗೂ ಒಂದೇ ಸೇಮ ಕೂಲಿ. ಆಕೆ ಈಗ ಬಂದಾಳಂದ್ರೆ ಆಕೆಗೂ ಒಪ್ಪತ್ತಿಂದ ಕೊಡ್ತಾನೆ. ನಾನೇನು ಪೂರ ಕೊಡಕ್ಕೆ ಹುಚ್ಚೇನ? ಅಯ್ಯೋ ಲಲಿತಕ್ಕ, ನೀನು ಹಂಗೆ ಮಾಡಿಗಿಡಿ. ನಾನು ಮುಂಜಾನೆ ಬಂದಾನೆ, ನೀವು ಇತ್ಲ ಟೊಮೆಟೊ ಹೊಲ್ದಾಗ ಬಂದ್ರೆ ನಾನು 4 kg ಹಿಂದಿದ್ದೆ. ಅಣ್ಣರಿದ್ದು ಇಲ್ಲಿ ಹೊಲ್ದಾಗ ಕಳೆ ಐತ್ರಿ, ಈ ಹೊಲ್ದಾಗ ತೆಗೆದು ಬಿಡ್ರಿ ಕೆಲಸ ಇಲ್ಲಿ ಮಾಡ್ರಿ ಅಂತಂದ್ರೆ ಹಂಗೆ ಅಲ್ಲಿ ಮಾಡಕತ್ತೀನಿ ನಾನು ಕೆಲಸನ. ಬೇಕಾದ್ರೆ ಅಣ್ಣರನ್ನ ಕೇಳು, ನಾನ್ಯಾಕೆ ಸುಳ್ಳು ಹೇಳಿ? ನಿಮ್ಮ ಮತ್ತೆ ಹಂಗೆ ತಿಳಿದು ಅರ್ಧ ಪಗಾರ ಕೊಟ್ಬಿಟ್ಟೇವ ನೀನು. ಹಂಗೆಲ್ಲ ಮಾಡಿದ್ರೆ ಕೇಳೋದಲ್ಲ ನೋಡು ನಾನು. ಬೊಬ್ಬಣಿ ಹಳೆ ಬೊಬ್ಬಣಿ ಬಂದಿರೋದ ಈಗ ಬಂದಾಳ. ಆ ಹೊಲ ಕಳೆ ಕೀಳಾಕತ್ತಿದ್ದೆ ಅಂತ ಏನು 1 ಸಾಲ ತೆಗ್ದಾಳ, 2 ಸಾಲ ತೆಗ್ದಾಳ, ಬಂದ್ಬಿಟ್ಲ ಅಲ್ಲಾಡ್ಕೆ ಅಂತ ಅಲ್ಲ. ತಡಿ ಅಣ್ಣಾರು ಹೊಂಟರಲ್ಲಿ ಕೂಗಿ ಕರಿತೀನಿ, ಅವಾಗ ಗೊತ್ತಾಕತ್ತಿಕ್ಕಿದ್ದು ಬಂಡವಾಳ. ಅವ್ರ ಮುಂದೊಂದು ಇವ್ರ ಮುಂದೊಂದು ಹೇಳಿ ಪಗಾರ ತಗಂತಾಳ. ನಾವು ನಿಯತ್ತಿಲ್ಲಿ ಕೆಲಸ ಮಾಡಿದ್ರನ್ನ ಲಲ್ತಕ್ಕೆ ನಮ್ಮನ್ನು ಬೈತಾಳ. ಇದೇನ್ರಿ ಹೇಮಕರ, ಅಲ್ಲಿ ಕಳೆ ತೆಗಿರಿ ಅಂದ್ರೆ ಇಲ್ಲಿ ಬಂದು ನಿಂತು ಬಿಟ್ರಲ್ಲ, ಮುಗಿದೇನ್ರಿ ಅದು? ಹೋಗ್ರಿ ಗೌಡ್ರ, ಅಲ್ಲಿ ಯಾರು ಕೆಲಸ ಮಾಡ್ತಾರ? ಒಬ್ಬರ ಬ್ಯಾಸ್ರ ಬರ್ತೈತಿ. ಅದಕ್ಕೆ ಇವ್ರ ಜೊತೆಗೆ ಟೊಮೆಟೊ ಹರಿದು ಆಮೇಲೆ ಎಲ್ಲರೂ ಹೋಗಿ ಕಳೆ ತೆಗಿತ ತಗರಿ. ನೀವು ಒಬ್ಬೊಬ್ರನ್ನ ಅಲ್ಲೊಬ್ರನ್ನ ಇಲ್ಲೊಬ್ರನ್ನ ಕೆಲಸ ಹಚ್ಚಿದ್ರೆ ಮೊದ್ಲ ಹೊಲ್ದಾಗ ಅದಿದ ಏನೋ ಐತಿ ಅಂತಂದು ಹೆದರ್ಸ್ತಾರ. ನಾವು ನೋಡಿದ್ವಲ್ರಿ ಆ ಪಾಠ. ಅದಕ್ಕೆ ನನಗೆ ಒಬ್ಬಕ್ಕೆ ನಿಲ್ಲಂಗೆ ಆಗ್ಲಿಲ್ಲರಿಪ್ಪ, ಅದಕ್ಕೆ ಬಂದುಬಿಟ್ಟಿತ್ತಾಗ. ಅದು ಅಲ್ದ ಉಣ್ಣ ಹೊತ್ತಾಗೈತಿ, 1 ಗಂಟೆ ಆತು. ಒಟ್ಟು 2 ರೊಟ್ಟಿ ತಿಂದು ಮತ್ತೆ ಕೆಲಸ ಚಾಲೂ ಮಾಡ್ತಾ ತಗರಿ. ಅಲ್ರಿ ನೀವೇನು ಬರೋದ ಈಗ ಬಂದಿರಿ, ಬಂದು 1 ಸಾಲ ಕಳೆ ತೆಗ್ದಿರಿ, ಆಲ
ಹೊಟ್ಟೆ ಸಿತ್ತು ಊಟ ಮಾಡ್ತೇವಿ ಅಂತಿರಲ್ಲ. ಈಗ ಬ್ಯಾಡ ಅಂದಿಯ ನೋಡಪ್ಪ ಉಣ್ತೇವಿ ಅಂದ್ರೆ ಒಂದಿಟ್ಟು ಗೌಡ್ರು ಬೇಡ ಅಂತಾರ ಅನ್ನಂಗೆ ಆಕತಿ. ಕೆಲಸ ಮಾಡಕ್ಕಂತ ಬಂದ್ಮೇಲೆ ಕರೆಕ್ಟ್ ಕೆಲಸ ಮಾಡ್ಬೇಕ್ರಿ. ಅಂದ್ರೆ ಇನ್ನೊಂದ್ಸಲ ಕರಿತಾರ ಹುಡುಕ್ಯಾಡಿ, ಅವ್ರ ಕೆಲಸ ಚಲೋ ಮಾಡ್ತಾರ ತಡಿ, ಒಂದು 50 ರೂಪಾಯಿ ಕೂಲಿ ಜಾಸ್ತಿ ಹೋಗ್ಲಿ ಅಂತಂದು. ನೀವು ಈ ನಮ್ನಿ ಮಾಡಿದ್ರ ಕೊಡ ಕೂಲಿಗಿರ ಬೇಡ ಏನ್ರಿ ತೀರ ಕಿಮ್ಮತ್ತು. ಇಲ್ಲಿ ತಗರಿಪ್ಪ, ಯಾಕೆ ಹಂಗೆ ಮಾಡ್ತೀರಿ? ಇನ್ನೊಂದು ಬಂದಾಗ ಒಂದು ತಾಸು ಹೆಚ್ಚಿಗೆ ಕೆಲಸ ಮಾಡೋಕನಿ ಹಂಗೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ ತಗರಿ. ಕರೀರಿ ಬರ್ತೇವೆ. ನಮಗೂ ನೀವು ಮಂತಾರ ಹೊಲ್ದಾಗ ಕೆಲಸ ಮಾಡಿದ್ರೆ ನಾನು ಹಾಕ್ತಿಲ್ಲ ಅಲ್ಲೇನ್ರಿ ಅಣ್ಣಾರ, ಹಂಗೆ ಮಾಡಬೇಡ್ರಿ. ಪುಣ್ಯ ಬರ್ತೈತೆ ನಿಮ್ಗೆ. ಪುಣ್ಯ ಅಲ್ಲಲೇ ಹೇಮಿ, ಪಾಪ ಹತ್ತಿದ್ರೆ ಅಡ್ಡಿ ಇಲ್ಲ. ಆತು, ನಿನ್ನ ಮಾತ್ರ ಇನ್ ಮೇಲೆ ಹೊಲಕ್ಕೆ ಕರೆಯಂಗಿಲ್ಲ ಕೆಲ್ಸಕ್ಕೆ. ನೀನು ಅಲ್ಲೊಂದು ಇಲ್ಲೊಂದು ಹೇಳ್ತೀಯನ? ನಾವು ಗಂಡ ಹೆಂಡ್ತಿ ತೀರಾ ಮನೆಗೆ ಹೋಗಿ ಮಾತಾಡೋರು, ಇವರು ಹೇಳ್ಯಾರು ಕೇಳ್ಯಾರ ಅನ್ನೋದು ಖಬರ್ ಇಲ್ದಂಗೆ ಅಣ್ಣಾರನ್ನ ಕೇಳ್ಬೇಕಾರ ಮುಂಜಾನೆ ಬಂದನಿ ಅಂತಂದು ಹೇಳ್ತಿಯಲ್ಲ. ತಟಗರ ಎಚ್ಚರ ಬೇಡ ಮೈ ಮ್ಯಾಗ ನಿನಗೆ. ಹೋಗ್ಲಿ ಬಿಡಲ್ಲ ಅಲ್ತಕ, ಏನು ಅದನ್ನ ದೊಡ್ಡದು ಮಾಡ್ತಿದ್ದಿ? ಏನೋ ಅಂತಗ ಸುಮ್ಮನೆ ಬೈತಿದ್ದಿ, ನಿನ್ನ ಕೊಟ್ಟಾಗ ಯಾರು ಬೈಸ್ಕೋಬೇಕಂತ ಅಂದೆ. ಆತಗ ಉಣ್ಣಾಕ ಕುಂದ್ರಲ್ಲ ಏನಿಲ್ಲ. ಮುಂಜಾನೆ ಒಂದು ತಾಸು ಲೇಟ್ ಬಂದಾನಲ್ಲ, ಅದೊಂದು ತಾಸಿನ ಕೆಲಸ ಮಾಡ್ತಾನೆ ತಗ. ಮತ್ತು ನೀ ಪಗಾರ ಮುರ್ಯಾಕೆ ಹೋಗ್ಬೇಡವ. ಹಂಗೆ ಬಾ ದಾರಿಗೆ. ಆದ್ರೆ ಉಣ್ಣೋದೇನು ಬಿಡೋದು ಬೇಡ. ಬಡ ಬಡ ಕೈಯಾಗ 2 ರೊಟ್ಟಿ ಹೆಚ್ಚಿಗೆ ಬಾ ಇತ್ಲ ಹೊಲ್ದಾಕ. ಇಲ್ಲೇ ನಿಂತ್ಕೊಂಡು ತಿಂದು ಕೆಲಸ ಮಾಡು. ಸರಿ ತಗಲ್ಲ ತಕ, ಪುಣ್ಯ ಬರಲವ ನಿನಗೆ. ಬರಲೆ, ನಾವು 2 ರೊಟ್ಟಿ ತಿಂದು ಬಂದು ಮತ್ತೆ ಕೆಲಸ ಚಲ್ ಹಿಡ್ಯಾನಂತ. ಮತ್ತೆ ಈಗ ಕೈ ಬಿಟ್ಟಿವೆ ಅಂದ್ರೆ ಮತ್ತೆ 3:30-4 ಗಂಟೆ ತನಕ ಪುರ್ಸತ್ ಆಗಂಗಿಲ್ಲ ನೋಡು. ಬರ್ರಿ ಬರ್ರಿ, ಅರೇ ನಡ್ರಿ ನೀವು 2 ರೊಟ್ಟಿ ತಿಂದ ಹೋಗುವಂತ್ರ ಅತ್ಲಾಗ. ಹಾಂ ಸರಿ ತಗ, ಬರ್ತಾನೆ. ಅಲ್ಲಿ ತನಕ ರೊಟ್ಟಿ ಹಚ್ಚಿರಿ ನೀನು. ಇವನು ಬಾಕ್ಸ್ ಎಲ್ಲ ಖಾಲಿ ಮಾಡಿ ಹಿಡ್ದಾನೆ, ಮತ್ತೆ ನಿಮಗೆ ಹಾಕಬೇಕಲ್ಲ ಹರಿದ ಕಾಯಿಗಳು. ಸರಿ ತಗರಿ, ಹಂಗ ಮಾಡ್ರಿ. ಇವ ನಿನ್ನ ಸೊಸೆ ಕರ್ಕೊಂಬಂದ ನೋಡ್ಬಿ. ಇವ ಇವ ಏನು ವಿಚಾರ ಮಾಡಾತಿದಿ? ಏನಿಲ್ಲಪ್ಪ, ನಾ ಏನು ವಿಚಾರ ಮಾಡಲಿ. ಅದ ನಿನ್ನ ಮದುವೆ ಹೆಂಗೆ ಮಾಡೋದು, ಎಲ್ಲಿ ಮಾಡೋದು, ಏನು ನಾವ ಮಾಡೋದ, ಏನು ಅವರ ಹೆಣ್ಣಿನ ಕಡೆದ್ರೆ ಮಾಡ್ಕೊಡ್ತಾರ ಅಂತ ವಿಚಾರ ಮಾಡಕತ್ತಿದ್ದೆ. ಈಗ ನಾವ ಮಾಡಿ ಕೇಳೋದಾದ್ರೆ ನಮ್ಮ ಕಡೆಗೆ ಓಡಾಡೋರು ಮಾಡೋರು ಯಾರಿಲ್ಲಪ್ಪ. ಅದಕ್ಕೆ ಅವ್ರ ಕಡೆಗೆ ಹೋಲಿಸ್ಬಿಟ್ರಾತು ಅಂತ ನಾ ಮಾಡಿದ್ದೆ ನೋಡು. ಅಂದಂಗೆ ಈಕೆ ಏನು ಹುಡುಗಿ? ಹ್ಞೂನವ, ಈಕೆ ಹೆಂಗದಾಳ? ಅಡ್ಡಿ ಇಲ್ಲ, ಚಂದ ಅದಾಳ. ಏನವ ನಿನ್ನ ಹೆಸರು? ಏನು ಕಲಿತಿದೆ? ಇವ ಆಕೆ ಹೆಸರು ಪಲ್ಲವಿ ಅಂತಂದು. ಆಕೆ ಕಾಲೇಜ್ಗೆ ಹೊಂಟಾಳ. ಅಯ್ಯಯ್ಯ, ಏನು ಪುರ್ಸತ್ತಿಲ್ಲ ಅವದಿಯಾ? ನಾ ಕೇಳಿದ್ದ ಅಕ್ಕಿನ. ಯಾಕೆ ಆಕೆ ಏನು ಮಾತು ಬರಲ್ಲ, ಏನು ಕಿವಿ ಕೇಳಲ್ಲ? ಇಲ್ರಿ ಅಮ್ಮ, ಹಂಗೇನಿಲ್ಲ. ಇವರು ಹೇಳ್ತಿದ್ರಲ್ಲ ಅದಕ್ಕೆ ಸುಮ್ಮನೆ ಇದ್ದೆ. ಇರ್ಲಿ ಬಿಡವ, ಏನಾಯ್ತು, ನಾನು ಹಂಗ ನಕಲಿ ಮಾಡಿದೆ. ಬರ್ರಿ ಕುದ್ಗಾರಿ. ಚಾ ಕುಡಿತೀರ? ಏನಾರ ತಣ್ಣಗ ಪಾನಕ ಇಲ್ಲ ಶರ್ಬತ್ತು ಮಜ್ಜಿಗೆ ಏನಾರ ಕುಡಿತೀರ? ಇವ ಚಲೋ ಹೊತ್ತಿಗೆ ಮಸಾಲೆ ಹಾಕಿ ಮಜ್ಜಿಗೆ ಮಾಡ, ಹರಿವೆ ನೀರು ಹಾಕ ತಣ್ಣನು ಕುಡಿದೆ ಅಂದ್ರೆ ಹಂಗೆ ಮನಸ್ಸು ತಂಪ ಆಗ್ಬೇಕು ನೋಡು. ಹ್ಞೂನಪ್ಪ, ಮಾಡ್ತಾನೆ. ಇನ್ನು ಎಷ್ಟು ದಿನ ನೋಡು, ಇನ್ನು ಮದುವೆ ಮಾಡ್ಕೊಂಡು ಬಂದಮೇಲೆ ಎಲ್ಲ ನಿನ್ನ ಹೆಂಡತಿ ಕಡೆನ ಮಾಡಿಸ್ಕೋಬೇಕು. ನನ್ನ ಕಡೆಯಿಂದ ಏನು ಮಾಡೋಕ್ಕಾಗಂಗಿಲ್ಲ. ಅಂದಂಗೆ ಅಡಿಗೆ ಪಡಿಗೆ ಎಲ್ಲ ಮಾಡಕ್ಕೆ ಬರ್ತೈತೇನವ? ಇಲ್ಲಮ್ಮ, ಇನ್ನು ಮೇಲೆ ಕಲ್ಕಂತಾನೆ. ಈಗಿನ ಹುಡುಗಿಯರಿಗೆ ಪ್ರೀತಿ ಮಾಡೋದು ಅಂದ್ಬಿಟ್ಟು ಬೇರೆ ಏನೂ ಬರಂಗಿಲ್ಲ ನೋಡು. ಇರ್ಲಿ ಬಿಡವ, ಅದಕ್ಕೇನು ಹಂಗೆ ಏನು ಎಲ್ಲರೂ ಕಲ್ತೋ ಇರ್ತಾರೇನ. ನಮ್ಮನೆ ಬಂದಮೇಲೆ ನಾ ಎಲ್ಲ ಹೇಳ್ಕೊಡ್ತೇನೆ, ಕಲಿವಂತೆ. ಹ್ಞೂ ಅಮ್ಮ, ಆಗಲಿ. ಹೆಂಗೆ ನಮ್ಮ ಮಮ್ಮಿಯರು ಎಷ್ಟು ಸ್ವೀಟ್ ಅದಾರ ಗೊತ್ತಾ? ಹೆಂಗೆ ಒಂದೇ ಸಲ ಕೋಪಿಗೆ ಅಂದ್ರೆ ನೋಡು. ಅದ ನನಗೂ ಆಶ್ಚರ್ಯ ಆಗತೈತಿ. ನಿಮ್ಮ ತಾಯರು ಅದು ಇಷ್ಟು ಬೇಗ ಒಪ್ಕೊಂತಾರಂತ ನಾನಂತ ಅನ್ಕೊಂಡ ಇದ್ದಿಲ್ಲಪ್ಪ. ನಿಜವಾಗ್ಲೂ ಪ್ರಾಮಿಸ್ ಮಾಡಿ ಹೇಳ್ತಾನೆ ಬೇಕಾರ. ಇರ್ಲಿ ಬಿಡಿ, ಇರ್ಲಿ, ಪ್ರಾಮಿಸ್ ಎಲ್ಲ ಏನು ಬೇಡ. ಆದಷ್ಟು ಜಲ್ದಿ ಮನ್ಯಾಗ ಹೇಳಿ ನಿಮ್ಮ ಮನ್ಯಾಗ ಒಪ್ಪಿಸ್ಬಿಡ. ಆನಂತ ತುದಿಗಾಲ್ನಾಗ ಕಾಯಕತ್ತೇನೆ, ಯಾವಾಗ ನಿನ್ನ ಮದುವೆ ಮಾಡ್ಕೊಂಡು ಇಲ್ಲಿ ಕರ್ಕೊಂಬರ್ತೇನೆ ನಮ್ಮ ಮನೆಗೆ ಅಂತೇಳಿ. ಅದ ಪ್ರಾಬ್ಲಮ್ ಆಕತಿ. ಆದ್ರೆ ಒಂದು ಕೆಲಸ ಮಾಡು, ಹೆಂಗೋ ನಿಮ್ಮ ತಾಯರಿಗೆ ಒಪ್ಪಿಗೆ ಐತಲ್ಲ, ನಮ್ಮ ಮನೆಗೆ ಕರ್ಕೊಂಬಂದ್ಬಿಡ ನೀನು. ನೀನು ಬಂದು ನೋಡಿ ಮಾತಾಡಿದೆ ಅಂದ್ರೆ ನಮ್ಮ ಮನೆಗೂ ಹ್ಞೂ ಅಂತಾರ. ಹೇಳ್ತೇನೆ ನಾನು. ಸರಿ ತಗ, ಹಂಗಾಗಲಿ. ಲಲ್ಲಿ ಲಲ್ಲಿ, ಒಂದು ಲೋಟ ಚಾನ ತಂದು ಬಡಿ. ನಾನು ಹೆಣಕ್ಕೆ ಮುಂಜಾನೆದ್ದೆ ಇಲ್ಲೇ ಕುತ್ಕೊಂಡನಿ. ಮುದಿಕೆ ಐತೆ ಸತ್ತತಿ ಅಂತ ನೋಡೋರು ಕೇಳೋರು ದಿಕ್ಕಿಲ್ಲ ನಮ್ಮ ಮನ್ಯಾಗ. ಇದೇನ ಚಾ ತಮ್ಮ ಅಂದ್ರೆ ಬಟ್ ಬರೆ ಕೈಲಿ ಬಂದಿಯಲ್ಲ, ಮಕ ಹಂಗ ಉಂಡಿ ಹಂಗೆ ಮಕ ಮಾಡ್ಕೊಂಡೆ ನೋಡಿ ಹೆಂಗಾಗಿತ್ತದ. ಕೆಪ್ಪೋ ಕೆಂಜರಾಳ ಇದ್ದಂಗೆ ಅದಿದಿ. ಕೆಂಜಿಗೇನಂತಕ್ಕೆ ಬರೇ ಯಾವಾಗ ನೋಡಿದ್ರೆ ಜಗಳ ತೆಗಿಯಕ್ಕೆ ಕಾಯ್ತಿರ್ತಿದಿ. ಹೋಗ ಚಾ ತಗೊಂಬ. ನೀವು ಒಳ್ಳೆ ಗಟ್ಟುಳಾರಾದ್ರೆ ನೋಡ್ರಿ ಅತ್ತೀರ. ನೀವು ಅನ್ಲಿಲ್ಲನ ತಂದು ನಾನು ಹೆಣಕ್ಕೆ ಒಂದು ಒಟ್ಟು ಚಾ ಬಿಡಿ ಅಂತಂದು. ಮತ್ತು ನೀವು ಸತ್ತರ ಸಾರಿ ಮೊದ್ಲು, ಆಮೇಲೆ ತಂದು ಬಡಿತೇನಂತ ನಾನು. ಅದೇನದು ಚಾ 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 ಅಂತ ಬಡ್ಕಂತೀರಿ? ಪರಿ ಅದೇನು ಕುಡಿದ್ರೆ ಟಾನಿಕ್ ಶಕ್ತಿ ಬರೋದ? ಏನು ಮಾಡ್ಬೇಕು? ಹಾಲಿಲ್ಲ, ನನಗೂ ಚಾ ಕುಡಿಯಂಗಾಗೈತಿ. ಹಾಲಿಲ್ಲ, ನಾನು ಸುಮ್ಮನೆ ನಿಂತ್ಕೊಂಡನಿ. ಸಾಕತ್ ನೋಡಪ್ಪ. ಎಲ್ಲ ಮಾಲ್ ಗಾಡಿ ತುಂಬಿಸಿ ಪ್ಯಾಟಿಗೆ ಹೊಡೋದು ಬರೋದ್ರಾಗ ದಮ್ ಹತ್ತು. ಇನ್ನೇನು ನಾಳೆ ಪ್ಯಾಟಿಗೆ ಹೋಗಿ ಒಟ್ಟು ಬಜಾರ್ದಾಗ ಹೆಂಗೆ ರೇಟ್ ಹಾಕವು ಏನು ನೋಡ್ಕೊಂಡು ನಾವು ಹಾಕಿಬಿಟ್ರೆ ಮುಗಿದು ಹೋಕತ್ ನೋಡು, ಕೈಗೆ ರೊಕ್ಕ ಬರ್ತಾವೆ. ಲಲ್ಲಿ ಲಲ್ಲಿ, ಒಂದು ಲೋಟ ಚಾನಾರ ತಂಬರ. ನೋಡವ, ಎಲ್ಲಾರು ನಿನ್ನ ಸೊಸೆ ಚಲೋ ಅದಾಳ ಬಿಡು, ನಿನ್ನ ಸೊಸೆ ಚಲೋ ಅದಾಳ ಬಿಡು, ಭಾಳ ಚಲೋ ನೋಡ್ಕೊಂಡು ಹೋಗ್ಕಾಳ ನಿನ್ನ ಅಂತಾರೆ ನನಗೆ. ಆದ್ರೆ ಈಕೆ ಮನೆಗೆ ಹಾಲು ಇಟ್ಕೊಂಡು ಚಾ ಕೇಳಿದ್ರೆ ಹಾಲಿಲ್ಲ ಅಂತ ಹೇಳಿದ್ಲು.
ನೋಡ್ಲಾ ಹೆಂಗೈತ್ ನೋಡು ನಿನ್ ಹೆಂಡತಿ ಹೊಡ್ತ ಅತ್ತೀರ ಎದಕ್ ಮಾತಾಡ್ತೀರಿ ಹಂಗ ನಾನು ಯಾವಾಗ ಹಂಗ ಮಾಡೇನಿ ನಿಮ್ಗೆ ಏನಂತ ಮಾತಾಡ್ತೀರಿ ಏನ್ ನೀವು ಮಾತಾಡೋದು ನಿಮ್ಗ ಚಂದ ಕಾಣ್ತೈತೆ ನೋಡು ಏನ ಅವರು ಒಟ್ಟು ಡಿಕಷನ್ ಕುಡಿತಾರ ಒಟ್ಟು ಸಕ್ಕರೆ ಮುಂದೆ ಮಾಡಿಕೊಟ್ಟನಿ ಹಾಲಿಲ್ಲ ಅವ್ರಿಗೆ ಅದ್ರನ್ನ ನಿಮಗೆ ಅಷ್ಟು ತಿಳಿಯಂಗಿಲ್ಲೇನ ಒಂದ ಮನೆಯಾಗ ಇದ್ಕಂದು ಅವ್ರಿಗೊಂದು ನಿಮಗೊಂದು ಮಾಡ್ತಿದ್ದೇನೆ ನಾನು ಇಷ್ಟ ಬಿಡು ಏಟ್ ಮಾಡಿದ್ರನ ಸ್ವಸ್ತ್ರ ಮತ್ತೆ ಸೊಸಿನ ಮಗಳಾದಳೇನ